ಕಾಲ್ತುಳಿತ ದುರಂತದಲ್ಲಿ ರಾಜಕೀಯ ಜಟಾಪಟಿ ಎದ್ದು ಕಾಣ್ತಾ ಇದೆ. ಹಿಂದೆಂದೂ ನಡೆಯದಂತ ಘೋರ ಘಟನೆ ಸರ್ಕಾರಕ್ಕೆ ಮುಜುಗರವನ್ನ ತಂದಿಟ್ಬಿಟ್ಟಿದೆ. ಈ 11 ಜನರ ಸಾವಿಗೆ ಹೊಣೆ ಯಾರು? ಇದಕ್ಕೆ ಉತ್ತರ ಸರ್ಕಾರ ಅನ್ನೋದು ಹಲವರ ಕತ್ತಿ ವರಸೆ. ಆದರೆ ಸರ್ಕಾರ ಮಾತ್ರ ಇದಕ್ಕೆ ಒಪ್ಪಲು ತಯಾರಿಲ್ಲ. ವಿಧಾನಸೌಧದಲ್ಲಿ ಆಗಿದ್ದು ಅನ್ನೋ ಮರುಪ್ರಶ್ನೆ ಸರ್ಕಾರಕ್ಕೆ ಗುರಾಣಿಯಾಗಿದೆ. ಈ ನಡುವೆ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿರುವಂತಹ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಒಂದಿಷ್ಟು ಸರ್ಕಾರದ ವಿರುದ್ಧ ಗರಂ ಆಗಿಬಿಟ್ಟಿದ್ದಾರೆ. ಅಷ್ಟೇ ಅಲ್ಲ, ಸಿಎಂ ಡಿಸಿಎಂ ಇಬ್ಬರಿಗೂ ಕೂಡ ಬುಲಾವನ್ನ ನೀಡಿದ್ದಾರೆ. ಅತ್ತ ವಿರೋಧ, ಇತ್ತ ಮುಜುಗರ. ಸರ್ಕಾರಕ್ಕಿರೋದು ಡ್ಯಾಮೇಜ್ ಕಂಟ್ರೋಲ್ ಒಂದೇ ಆಪ್ಷನ್. ಹಾಯ್ ಹಲೋ ನಮಸ್ಕಾರ, ಸ್ಪೀಡ್ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿರಾಜ್ ವಾಲಿಕಾರ್. ನೋಡಿ, ಈ ನಡುವೆ ಹೈಕಮಾಂಡ್ ದೆಹಲಿಗೆ ಬನ್ನಿ ಅಂತ ಕರೆದಿದ್ದಾರೆ. ಅದರಂತೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ತೆರಳಿದ್ದಾರೆ. ಈ ವೇಳೆ ಕಾಲ್ತುಳಿತ ದುರಂತದ ಬಗ್ಗೆ ಹೈಕಮಾಂಡ್ಗೆ ಮಾಹಿತಿ ನೀಡಲಾಗಿದೆ. ದುರಂತದಲ್ಲಿ ಸರ್ಕಾರದ ವೈಫಲ್ಯ ಬಗ್ಗೆ ಹೈಕಮಾಂಡ್ ನಾಯಕರು ಗರಂ ಆಗಿಬಿಟ್ಟಿದ್ದಾರೆ. ಸಂಪೂರ್ಣವಾಗಿ ವರದಿ ಕೇಳಿದೆ. ಹೀಗಾಗಿ ಆರ್ಸಿಬಿ ಸಂಭ್ರಮ ಸಮಾರಂಭ ಸಾವಿನ ಮನೆಯಾಗಿದ್ದು ಹೇಗೆ ಎಂಬುದು ಕುರಿತಂತೆ ಸಿಎಂ ಹಾಗೂ ಡಿಸಿಎಂ ಮಾಹಿತಿಯನ್ನ ನೀಡಲಿದ್ದಾರೆ. ಈಗಾಗಲೇ ವರದಿ ಕೂಡ ಹೈಕಮಾಂಡ್ಗೆ ಕೈ ಸೇರಿದ್ದು, ಈ ರಿಪೋರ್ಟ್ ಆಧಾರದಲ್ಲೇ ಸಿಎಂ ಹಾಗೂ ಡಿಸಿಎಂ ರನ್ನ ರಾಹುಲ್ ಗಾಂಧಿ ದೆಹಲಿಗೆ ಕರೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನೋಡಿ, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅಂದು ನಡೆದಂತಹ ಪ್ರತಿಯೊಂದು ವಿಷಯ ಬಗ್ಗೆಯೂ ಕೂಡ ವರದಿಯನ್ನ ಸಲ್ಲಿಸಿದ್ದಾರೆ. ಇನ್ನು ಪೊಲೀಸ್ ಕಮಿಷನರ್ ಸಸ್ಪೆಂಡ್ ಸರ್ಕಾರಕ್ಕೆ ಭಾರಿ ಡ್ಯಾಮೇಜ್ ತಂದ್ಬಿಟ್ಟಿದೆ. ಕಮಿಷನರ್ ಸಾರ್ವಜನಿಕವಾಗಿ ಒಳ್ಳೆ ಇಮೇಜ್ ಅನ್ನ ಇದ್ದಂತ ಆಫೀಸರ್, ಅವರನ್ನ ಸಸ್ಪೆಂಡ್ ಮಾಡಿದ್ದು ಸರ್ಕಾರಕ್ಕೆ ಭಾರಿ ಕೆಟ್ಟ ಹೆಸರು ಕಾರಣವಾಗಿದೆ ಅಂತ ವರದಿಯಲ್ಲಿ ಬರೆದಿದೆ. ಇನ್ನು ಮತ್ತೊಂದು ಕಡೆ ಇದೆಲ್ಲದರ ಬಗ್ಗೆ ನೋಡ್ತಾ ಹೋದಾಗ ಸಿಎಂ ಡಿಸಿಎಂ ರಿಂದ ಹೈಕಮಾಂಡ್ಗೆ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ. ಕಾಲ್ತುಳಿತ ಪ್ರಕರಣದಲ್ಲಿ ಕ್ಷಣ ಕ್ಷಣಕ್ಕೊಂದು ಬೆಳವಣಿಗೆ ಆಗ್ತಾ ಇದೆ. ಸರ್ಕಾರ ಸಂಕಷ್ಟದಲ್ಲಿದೆ. ಒಂದಿಷ್ಟು ಈ ನಡುವೆ ಹೈಕಮಾಂಡ್ ಮೀಟಿಂಗ್ ಕುತೂಹಲಕ್ಕೆ ಕಾರಣವಾಗಿರುವಂತದ್ದು. ಈ ವಿಚಾರದಲ್ಲಿ ಹೈಕಮಾಂಡ್ ಏನ್ ಕ್ರಮವನ್ನ ಕೈಗೊಳ್ಳುತ್ತೆ ಅನ್ನುವಂಥದ್ದು ಕೂಡ ಬಹಳಷ್ಟು ಕುತೂಹಲವನ್ನ ಮೂಡಿಸ್ತಾ ಇರುವಂತದ್ದು. ನೋಡಿ, ಕಾಂಗ್ರೆಸ್ ಸರ್ಕಾರ ಒಂದಿಷ್ಟು ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕೆ, ಯಾವಾಗ ಒಂದಿಷ್ಟು ಕ್ರೆಡಿಟ್ ಅನ್ನ ತೆಗೆದುಕೊಳ್ಳೋದಕ್ಕೆ ಸರ್ಕಾರ ಮುಂದಾಗುತ್ತೆ, ತರಾತುರಿಯಲ್ಲಿ ಆರ್ಸಿಬಿ ಪ್ಲೇಯರ್ಸ್ ಗಳನ್ನ ಕರೆಸಿ ಒಂದಲ್ಲ ಒಂದು ಸನ್ಮಾನ ಮಾಡೋದಾಗಿರ್ಬೋದು, ಆರ್ಸಿಬಿ ಅವ್ರ ಗೆದ್ದಿರುವಂತ ಕಪ್ ಅನ್ನ ಅವರಿಗೆ ಕೊಡುವಂತ ಕೆಲಸವನ್ನ ಕೂಡ ಯಾವಾಗ ಸಿದ್ದರಾಮಯ್ಯ ಸರ್ಕಾರ ಒಂದಿಷ್ಟು ರೆಡಿ ಆಗುತ್ತೆ. ನೋಡಿ, ಈ ರೆಡಿ ಆದಂತಹ ಸಂದರ್ಭದಲ್ಲಿ ವಿಧಾನಸೌಧದ ಮುಂದೆ ನಾವು ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ, ಅದು ಮಾತ್ರ ನಮ್ಮ ಕಾರ್ಯಕ್ರಮ. ಹಾಗಾದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೀತಾ ಇದೆ ಅಲ್ಲ, ಆ ಕಾರ್ಯಕ್ರಮ ನಮ್ದಲ್ಲ ಅನ್ನುವಂಥದ್ದು ಈ ಸರ್ಕಾರದ ಮಾತು. ನೋಡಿ, ಪ್ರತಿಯೊಂದು ಹಂತದಲ್ಲೂ ಕೂಡ ಕ್ರೆಡಿಟ್ ಅನ್ನ ತೆಗೆದುಕೊಳ್ಳೋಕೆ ಮುಂದಾಗಿರುವಂತಹ ಕಾಂಗ್ರೆಸ್ ಸರ್ಕಾರ ಇದೀಗ ಮುಜುಗರಕ್ಕೆ ಒಳಗಾಗಿದೆ. ಈ 11 ಜನರ ಸಾವಿಗೆ ಹೊಣೆ ಯಾರು ಅನ್ನುವ ಒಂದು ಪ್ರಶ್ನೆಗಳನ್ನ ಬಂದಂತ ಸಂದರ್ಭದಲ್ಲಿ ಇದಕ್ಕೆ ನೇರವಾಗಿ ಜನರು ಬಟ್ಟು ಮಾಡಿ ತೋರಿಸ್ತಾ ಇರೋದು ಕಾಂಗ್ರೆಸ್ ಸರ್ಕಾರದ ಕಡೆ. ಆದರೆ ಕಾಂಗ್ರೆಸ್ ಸರ್ಕಾರ ಇದಕ್ಕೂ ನಮಗೂ ಏನೂ ಯಾವುದೇ ರೀತಿಯಾಗಿ ಸಂಬಂಧ ಇಲ್ಲ, ಕಾಲ್ತುಳಿತ ನಡೆದಿದ್ದು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ, ಅಲ್ಲಿ ಇದ್ದಿದ್ದು ಆರ್ಸಿಬಿ ಪ್ಲೇಯರ್ಸ್ಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿರುವಂತಹ ಆಡಳಿತ ಮಂಡಳಿ ಬಗ್ಗೆ, ಅದಕ್ಕೂ ನಮಗೂ ಸಂಬಂಧ ಇಲ್ಲೋ ಅನ್ನೋ ಹಾಗೆ ಒಂದಿಷ್ಟು ಟಾವೆಲ್ ಒರೆಸುವಂತ ಕೆಲಸವೂ ಕೂಡ ಇಲ್ಲಿ ನಡೀತಾ ಇದೆ. ನೋಡಿ, ಈಗಾಗಲೇ ಹೈಕಮಾಂಡ್ ನಾಯಕರು ಒಂದಿಷ್ಟು ಗರಂ ಆಗಿದ್ದಾರೆ. ಕಾಂಗ್ರೆಸ್ ಸರ್ಕಾರದಿಂದ ಒಂದಿಷ್ಟು ಮುಜುಗರ ಉಂಟಾಗ್ತಾ ಇದೆ. ಕಾಂಗ್ರೆಸ್ ಸರ್ಕಾರಕ್ಕೆ ಸಾಕಷ್ಟು ಮುಜುಗರ ಆಗಿದೆ. ಪ್ರತಿಯೊಂದು ಜನರು ಒಂದಿಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯನವರ ಒಂದಿಷ್ಟು ಹೇಳಿಕೆಗಳಿದಾವಲ್ಲ, ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಒಂದಿಷ್ಟು ಹೇಳಿಕೆಗಳಿದಾವಲ್ಲ, ಅದರಲ್ಲೂ ಪ್ರಮುಖವಾಗಿ ಗೃಹ ಸಚಿವರಾಗಿರುವಂತಹ ಜೆ ಪರಮೇಶ್ವರ್ ಅವರ ಹೇಳಿಕೆ ಇದೆಯಲ್ಲ, ಈ 3 ಜನ ಹೇಳಿಕೆಯಲ್ಲೂ ಕೂಡ ನೋಡ್ತಾ ಹೋದಾಗ ಸಾಕಷ್ಟು ಬೆಳವಣಿಗೆ ಇದೆ, ಬದಲಾವಣೆ ಇದೆ ಅನ್ನುವಂಥದ್ದು ಕೂಡ ರಾಜ್ಯದ ಜನರಿಗೆ ಮನವರಿಕೆ ಆಗ್ಬಿಟ್ಟಿದೆ. ಹಾಗಿದ್ದಾಗ ಈಗ ಹೈಕಮಾಂಡ್ ನಾಯಕರಿಗೆ ವರದಿಯನ್ನ ಕೊಡಬೇಕಾಗಿರುವಂಥದ್ದು ಉಸ್ತುವಾರಿ ಸಚಿವರಾಗಿರುವಂತಹ ಸುರ್ಜೇವಾಲಾ ಅವರು ಸಂಪೂರ್ಣವಾಗಿ ವರದಿಯನ್ನ ಕೊಟ್ಟಿದ್ದಾರೆ, ಏನೇನಾಯ್ತು ಅನ್ನುವಂಥದ್ದು. ಅದಾದ ನಂತರ ಕಾಂಗ್ರೆಸ್ ಸರ್ಕಾರಕ್ಕೆ ಇನ್ನೊಂದು ಮುಜುಗರ ಆಗಿರುವಂಥದ್ದು ಏನಪ್ಪಾ ಅಂತಂದ್ರೆ, ಇಲ್ಲಿ ಪೊಲೀಸ್ ಕಮಿಷನರ್ ಅವರನ್ನ ಸಸ್ಪೆಂಡ್ ಮಾಡಿದ್ದು. ಯಾಕಂದ್ರೆ ಬಿ ದಯಾನಂದ್ ಅವರು ಎಂಥ ವ್ಯಕ್ತಿ, ಎಂಥ ದಕ್ಷ ಪೊಲೀಸ್ ಅಧಿಕಾರಿ, ಆಡಳಿತದಲ್ಲಿ ಆಗಿರ್ಬೋದು, ವೈಯಕ್ತಿಕ ಆಗಿರ್ಬೋದು, ಎಂಥ ವ್ಯಕ್ತಿ ಅಂತ ಇಡೀ ಕರ್ನಾಟಕ ಜನತೆಗೆ ಗೊತ್ತಿದೆ. ಪೊಲೀಸ್ ಇಲಾಖೆ ಸಾಕಷ್ಟು ಜನ ಅವರಿಗೆ ಹೆಮ್ಮೆಯನ್ನ ಪಡ್ತಾರೆ. ಬೆಳೆದ್ರೆ ಈ ರೀತಿ ಬೆಳಿಬೇಕಪ್ಪ, ಇದ್ರೆ ಈ ರೀತಿ ವ್ಯಕ್ತಿ ಇರಬೇಕು ಅಂತ. ಆದ್ರೆ ಅವರನ್ನೇ ಒಂದಿಷ್ಟು ಸಸ್ಪೆಂಡ್ ಮಾಡಿದಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರದ ನಡೆಯನ್ನ ಸಾಕಷ್ಟು ಜನ ಖಂಡಿಸ್ತಾ ಇದ್ದಾರೆ. ನೋಡ್ರಿ, ಕಾಂಗ್ರೆಸ್ ಸರ್ಕಾರ ಏನ್ ಹಿಂಗ್ ಮಾಡೋಗ್ಬಿಡ್ತಲ್ಲ, ದಕ್ಷ ಪೊಲೀಸ್ ಅಧಿಕಾರಿ
ಅಧಿಕಾರಿಗಳನ್ನೇ ಇವರು ಇಟ್ಕೊಳ್ಳೋಕ್ಕಾಗಿಲ್ಲ, ಅವರನ್ನ ಸಸ್ಪೆಂಡ್ ಮಾಡ್ತಾರೆ. ತಾನು ಬೇರೆ ಅಂತಂದ್ರೆ ಜನರ ಮೈಂಡ್ ಅನ್ನ ಡಿವೈಡ್ ಮಾಡೋದಕ್ಕೆ, ಅಂದ್ರೆ ಜನರ ಒಂದಿಷ್ಟು ಮೈಂಡ್ ಅನ್ನ ಸಂಪೂರ್ಣವಾಗಿ ಬೇರೆಡೆ ಸೆಳೆಯೋದಕ್ಕೆ ಈ ರೀತಿಯಾದಂತ ಒಂದಿಷ್ಟು ಸಸ್ಪೆಂಡ್ ಅನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಎಮ್ಮೆಗೆ ಜ್ವರ ಬಂದ್ರೆ ಎತ್ತಿಗೆ ಬೆರೆ ಎಳ್ದಂಗೆ, ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರೆ ಎಳ್ದಂಗೆ ಅನ್ನುವಂಥ ರೀತಿ ಇದೆಯಲ್ಲ, ನಿಜಕ್ಕೂ ಕೂಡ ಪೊಲೀಸ್ ಅಧಿಕಾರಿ ಇಲ್ಲಿ ಬಲಿಪಶು ಆಗಿರುವಂಥದ್ದು. ಅಂದ್ರೆ ಕಾಲ್ ತುಳಿತಕ್ಕೆ 11 ಜನರ ಸಾವಿಗೆ ಹೊಣೆ ಯಾರು ಅಂತ ಕೇಳಿದಂತಹ ಸಂದರ್ಭದಲ್ಲಿ ನೇರವಾಗಿ ಸಿಎಂ ಸಿದ್ದರಾಮಯ್ಯ ಅವರ ಸರ್ಕಾರಕ್ಕೆ ಒಂದು ಕಡೆ ಬಟ್ಟು ಮಾಡಿ ತೋರಿಸುವಂಥದ್ದು. ಅಂದರೆ ತರಾತುರಿಯಲ್ಲಿ ಏನಾಗಿತ್ತು, ಅಷ್ಟೊಂದು ಬೇಗ ಕೆಲಸ ಏನು ಮಾಡಬೇಕಾಗಿತ್ತು, ಯಾಕೆ ಅವರನ್ನು ಕರೆಸಿದ್ರೆ, ಇನ್ನೊಂದು 4 ದಿನ 5-6 ದಿನ ಬಿಟ್ಟು ಆರಾಮಾಗಿ ಕರೆಸಿದ್ರೆ ನಿಮ್ದು ಯಾಕಂದರೆ ಇನ್ನೂ 2.5 ವರ್ಷಗಳ ಕಾಲ ನಿಮ್ಮದೇ ಸರ್ಕಾರ ಇತ್ತಲ್ಲ ಅಂತ ಸಾಕಷ್ಟು ಜನ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಆ ಪ್ರಶ್ನೆಗಳಿಗೆ ಉತ್ತರ ಸಿಗದೆ ಸರ್ಕಾರ ಇಲ್ಲಿ ಏನು ಮಾಡಿಬಿಡುತ್ತೆ, ತರಾತುರಿಯಲ್ಲಿ ಸಸ್ಪೆಂಡನ್ನು ಮಾಡುತ್ತೆ. ಆದರೆ ಇವತ್ತು ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಒಂದಿಷ್ಟು ಹೈಕಮಾಂಡ್ ಒಂದು ಮೀಟಿಂಗನ್ನು ಮಾಡ್ತಾ ಇದೆ. ಆ ಮೀಟಿಂಗಲ್ಲಿ ಏನೆಲ್ಲ ಆಗಬಹುದು, ಯಾವೆಲ್ಲ ವಿಚಾರಗಳು ನಡೆಯಬಹುದು. ಯಾಕಂದರೆ ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯನವರ ಸೀಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲೂ ಕೂಡ ಸಿಎಂ ಬದಲಾವಣೆ ಆಗುತ್ತೆ ಅನ್ನುವಂಥದ್ದು ರಾಜ್ಯದಲ್ಲಿ ಸಾಕಷ್ಟು ಬದಲಾವಣೆ ನಡೀತಾ ಇತ್ತು. ಆ ಕೂಗು ಕೇಳಿ ಬಂದಂಥ ಸಂದರ್ಭದಲ್ಲಿ ಇದೇ ವಿಚಾರವಾಗಿ ನಡೆಯುತ್ತಾ ಅಥವಾ ಸಚಿವ ಸಂಪುಟ ಮತ್ತೊಮ್ಮೆ ಬದಲಾವಣೆ ಆಗುತ್ತಾ ಅನ್ನುವಂಥದ್ದು ಕೂಡ ಬಹಳ ಇಲ್ಲಿ ಚರ್ಚೆ ನಡೀತಾ ಇದೆ. ನೋಡಿ, ಕಾಲ್ತುಳಿತ ದುರಂತದಲ್ಲಿ ರಾಜಕೀಯ ಜಟಾಪಟಿ ಯಾವ ರೀತಿ ಅಂತಂದರೆ, ಅದರಲ್ಲೂ ಪ್ರಮುಖವಾಗಿ BJP ನಾಯಕರು ಒಂದಿಲ್ಲ ಒಂದು ಆರೋಪಗಳನ್ನು ಮಾಡ್ತಾ ಇದ್ದಾರೆ. ನೋಡಿ, ನಮಗೆ ಈ ರೀತಿ ಆಗೋಯ್ತು, ಈ ರೀತಿ ಮಾಡಿದ್ರು. ಅಂದರೆ ನಿಜವಾಗ್ಲೂ ಕೂಡ ಎಲ್ಲ ರಾಜಕೀಯ ನಾಯಕರು ಒಂದೇ. ಇಲ್ಲಿ ಯಾವುದೇ ಪಕ್ಷದವರಾದರೂ ಕೂಡ, ಯಾವುದೇ ಪಕ್ಷದವರು ಮಾಡಿದರೂ ಕೂಡ, ಯಾಕಂದರೆ BJP ಅವರು ಟ್ವೀಟ್ ಮಾಡ್ತಾರೆ, JDS ಅವರು ಟ್ವೀಟ್ ಮಾಡ್ತಾರೆ, ಕಾಂಗ್ರೆಸ್ನವರು ಕಾರ್ಯಕ್ರಮ ಮಾಡ್ತಾರೆ. ಆದರೆ ಇದಕ್ಕೆಲ್ಲ ಹೊಣೆಗಾರರು 3 ಪಕ್ಷದ ರಾಜಕೀಯ ನಾಯಕರಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರುವಂಥದ್ದು ಯಾರು ಹೊಣೆ ಅಂತಂದರೆ 3 ಪಕ್ಷದ ನಾಯಕರು ಹೊಣೆ ಆಗ್ತಾರೆ ಇಲ್ಲಿ. ನೋಡಿ, ಎಲ್ಲರೂ ಕೂಡ ಇದರಲ್ಲಿ ಪಾತ್ರಧಾರರೇ, ಇಲ್ಲಿ ಎಲ್ಲರೂ ಕೂಡ ಸೂತ್ರಧಾರರೇ ಇಲ್ಲಿ. ಅಂದಾಗೆ ಯಾರನ್ನ ಇಲ್ಲಿ ಹೊಣೆಗಾರರು ಮಾಡಬೇಕು ಅಂದರೆ, ನಮ್ಮ ಮಕ್ಕಳನ್ನು ಕಳಿಸಿದ್ದು ನಮ್ಮದೇ ತಪ್ಪ, ಅಂದರೆ ಈ ಕಾರ್ಯಕ್ರಮ ನೋಡೋಕ್ಕೆ ಹೋಗಿದ್ದು ನಾವೇ ದಡ್ರ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಹುಡ್ತಾ ಇರುವಂಥದ್ದು. ಸೊ ಒಟ್ಟಾರೆಯಾಗಿ ರಾಜಕಾರಣದಲ್ಲಿ ಇವತ್ತು ಸಿಎಂ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ಒಂದಿಷ್ಟು ದೆಹಲಿಗೆ ಹೋಗಿರುವಂಥದ್ದು ಸಾಕಷ್ಟು ರಾಜ್ಯಕ್ಕೆ ಬೆಳವಣಿಗೆ ಆಗುತ್ತೆ. ಯಾವೆಲ್ಲ ಬೆಳವಣಿಗೆ ಆಗುತ್ತೆ, ಏನೆಲ್ಲ ಕಥೆ ಆಗುತ್ತೆ ಅಂತ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗೆ ನೋಡ್ತಾರೆ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.